ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 2 ಅಧ್ಯಾಯ 10 ಭಾಗವತವು ಸಕಲ ಪ್ರಶ್ನೆಗಳಿಗೆ ಉತ್ತರ. ಇದರಿಂದ ಇವತ್ತು 2 ಶ್ಲೋಕಗಳನ್ನು ನೋಡೋಣ. ಶ್ಲೋಕ 33. ಏತದ್ ಭಗವತೋ ರೂಪಂ ಸ್ಥೂಲಂ ತೇ ವ್ಯಾಹೃತಂ ಮಯಾ ಮಹ್ಯಾದಿ ಬಿಶ್ಚಾವರಣೈರಷ್ಟಭಿರ್ಬಹಿರಾವೃತಂ. ಅನುವಾದ: ಹೀಗೆ ಈ ಎಲ್ಲವುಗಳಿಂದ ದೇವೋತ್ತಮ ಪುರುಷನ ಬಹಿರಂಗ ಲಕ್ಷಣ ಉಂಟಾಗಿದೆ. ಅದು ನಾನು ನಿನಗೆ ವಿವರಿಸಿರುವಂತೆ ಗ್ರಹಗಳಂತಹ ಸ್ಥೂಲ ರೂಪಗಳಿಂದ ಆವೃತವಾಗಿದೆ. ಶ್ಲೋಕ 34. ಅತಃ ಪರಂ ಸೂಕ್ಷ್ಮತಮವ್ಯಕ್ತಂ ನಿರ್ವಿಶೇಷಣಂ ಅನಾದಿಮಧ್ಯ ನಿಧನಂ ನಿತ್ಯಂ ವಾಂಗ್ಮನಸಃ ಪರಂ. ಆದ್ದರಿಂದ ಇದರ ಆಚೆಗೆ ಅತಿ ಸೂಕ್ಷ್ಮಕ್ಕಿಂತ ಸೂಕ್ಷ್ಮತಮವಾದ ದಿವ್ಯಾಭಿವ್ಯಕ್ತಿ ಇದೆ. ಅದಕ್ಕೆ ಆದಿ ಇಲ್ಲ, ಮಧ್ಯದ ಹಂತವಿಲ್ಲ, ಮತ್ತೆ ಅಂತ್ಯವಿಲ್ಲ. ಆದ್ದರಿಂದ ಅದು ವಾಕ್ಸರಣಿಗೆ ಅಥವಾ ಮನೋಕಲ್ಪನೆಗಳಿಗೆ ಮೀರಿದುದಾಗಿದೆ ಮತ್ತು ಭೌತಿಕ ಕಲ್ಪನೆಯಿಂದ ಭಿನ್ನವಾಗಿದೆ. ಇವು ಶ್ಲೋಕಗಳು ಮತ್ತು ಅವುಗಳ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಓದ ಭಾಗದಲ್ಲಿ ನಾವು ಮನಸ್ಸು ಮತ್ತು ಬುದ್ಧಿಶಕ್ತಿ, ಇದರ ಬಗ್ಗೆ ಅಹಂಕಾರ ಮತ್ತು ಚರ್ಮ, ಅದರಲ್ಲಿರುವಂಥ ಸಪ್ತಧಾತುಗಳು, ಇದು ಎಲ್ಲ ಹೇಗಾಯಿತು ಅದ್ರ ಬಗ್ಗೆ ತಿಳ್ಕೊಂಡ್ವಿ. ಈಗ ಈ ಶ್ಲೋಕದಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಹೀಗೆ ಈ ಎಲ್ಲವುಗಳಿಂದ ಅಂತಂದರೆ ಏನು, ಈಗ ಹೊರ ಆವರಣದ ಬಗ್ಗೆ ಹೇಳಿದ್ರಲ್ಲ, ಇದೆಲ್ಲದರಿಂದ ಭಗವಂತನ ಬಹಿರಂಗ ಲಕ್ಷಣ, ಹೊರಗಡೆಯಿಂದ ನೋಡೋದಕ್ಕೆ ಕಾಣಿಸುತ್ತಲ್ಲ, ಆ ಲಕ್ಷಣಗಳೆಲ್ಲ ಉಂಟಾಯಿತು ಅಂತ ಹೇಳ್ತಾ ಇದ್ದಾರೆ. ಮತ್ತು ಅದು ನಾನು ನಿನಗೆ ವಿವರಿಸಿರೋ ಹಾಗೆ ಗ್ರಹಗಳಂತಹ ಸ್ಥೂಲ ರೂಪಗಳಿಂದ ಆವೃತವಾಗಿದೆ. ಈ ಹೊರಗಡೆ ಬಹಿರಂಗ ಲಕ್ಷಣಗಳು ಎಲ್ಲವೂ ಕೂಡ ಗ್ರಹಗಳಂತಹ ಸ್ಥೂಲ ರೂಪಗಳಿಂದ, ಈಗ ನಮಗೆ ಶರೀರ ಸ್ಥೂಲ ಅಲ್ವಾ, ಅದೇ ರೀತಿ ಭಗವಂತನ ಬಹಿರಂಗ ಒಂದು ಗ್ರಹಗಳಿಂದ ಸ್ಥೂಲ ರೂಪದಿಂದ ಆವೃತವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಈಗ ಭಾವಾರ್ಥದಲ್ಲಿ ಗುರುಗಳೇನು ಹೇಳಿದ್ದಾರೆ ಅಂತ ನೋಡೋಣ. ಭಗವದ್ಗೀತೆಯಲ್ಲಿ ವಿವರಿಸಿದಂತೆ ದೇವೋತ್ತಮ ಪುರುಷನ ವಿಭಜಿತ ಭೌತಿಕ ಶಕ್ತಿಯು ಪೃಥ್ವಿ, ಜಲ, ಅಗ್ನಿ, ವಾಯು, ಆಕಾಶ, ಮನಸ್ಸು, ಬುದ್ಧಿ ಮತ್ತು ಅಹಂಕಾರಗಳು ಎಂಬ 8 ಬಗೆಯ ಭೌತಿಕ ಆವರಣಗಳಿಂದ ಆವೃತವಾಗಿವೆ. ಇವೆಲ್ಲವೂ ದೇವೋತ್ತಮ ಪುರುಷನ ಬಹಿರಂಗ ಶಕ್ತಿಯಂತೆ ಉದ್ಭೂತವಾಗಿದೆ. ಈಗ ಭಗವದ್ಗೀತೆನಲ್ಲಿ 7ನೇ ಅಧ್ಯಾಯ 4ನೇ ಶ್ಲೋಕದಲ್ಲಿ ಏನು ಹೇಳಿದ್ದಾರೆ ಅಂತ ನೋಡೋಣ. ಭೂಮಿ ರಾಪೋ ನಲೋ ವಾಯು ಖಂ ಮನೋಬುದ್ಧಿರೇವಚ ಅಹಂಕಾರ ಇತೀಯಮ್ಮೆ ಭಿನ್ನಾ ಪ್ರಕೃತಿರಷ್ಟದ. ಅಂದರೆ ಏನ ಕೃಷ್ಣ ಹೇಳ್ತಾ ಇದ್ದಾನೆ, ಭೂಮಿ, ನೀರು, ಅಗ್ನಿ, ವಾಯು, ಆಕಾಶ, ಮನಸ್ಸು, ಬುದ್ಧಿ ಮತ್ತು ಅಹಂಕಾರ, ಈ 8 ಕೂಡ ನನ್ನ ಪ್ರತ್ಯೇಕಗೊಂಡ ಭೌತಿಕ ಶಕ್ತಿಗಳು ಅಂತ ಹೇಳಿದ್ದಾನೆ. ಆಯಿತಾ? ಅಂದರೆ ಭಗವಂತನಿಂದ ಬೇರ್ಪಟ್ಟಂತಹ ಈ ಒಂದು ವಿಭಜಿತವಾದಂತಹ ಭೌತಿಕ ಶಕ್ತಿಗಳಿದೆಯಲ್ಲ, ಇದು ಭೌತಿಕ ಆವರಣಗಳಿಂದ ಆವೃತವಾಗಿದೆ. ಅಂದರೆ ಭಗವಂತನ ಈ ಒಂದು ವಿಭಜಿತವಾದಂಥ ಭೌತಿಕ ಶಕ್ತಿ ಈ 8 ಭೌತಿಕ ಆವರಣಗಳಿಂದ ಆವೃತವಾಗಿದೆ. ಇದೆಲ್ಲವೂ ಕೂಡ ಬಹಿರಂಗ ಶಕ್ತಿ, ಅಂದರೆ ಭಗವಂತನ ಬಹಿರಂಗ ಶಕ್ತಿ ಅಂತ ಅರ್ಥ. ಎಕ್ಸಾಂಪಲ್ ಕೊಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ ನೋಡಿ. ಈ ಆವರಣಗಳು ಸೂರ್ಯನಿಗೆ ಮುಚ್ಚುವ ಮೋಡಗಳಂತೆ ಇವೆ. ಮೋಡವು ಸೂರ್ಯನ ಸೃಷ್ಟಿ, ಆದರೂ ಅದು ಸೂರ್ಯನನ್ನು ನೋಡಲಾಗದಂತೆ ವಾಸ್ತವವಾಗಿ ಕಣ್ಣುಗಳನ್ನು ಮರೆಮಾಡುತ್ತದೆ. ಮೋಡಗಳಿಂದ ಸೂರ್ಯನು ಆವೃತನಾಗಲಾರ. ಮೋಡವು ಹೆಚ್ಚೆಂದರೆ ಆಕಾಶದಲ್ಲಿ 100 ಮೈಲಿಗಳಷ್ಟು ವಿಸ್ತರಣಗೊಳ್ಳಬಹುದು, ಆದರೆ ಸೂರ್ಯನು ಲಕ್ಷೋಪಲಕ್ಷ ಮೈಲಿಗಳಿಗಿಂತ ಬಹಳ ದೊಡ್ಡವನು. ಆದ್ದರಿಂದ 100 ಮೈಲಿಗಳ ಆವರಣವು ಲಕ್ಷೋಪಲಕ್ಷ ಮೈಲಿಗಳನ್ನು ಮರೆಮಾಡಲು ಸಮರ್ಥವಲ್ಲ. ಆದ್ದರಿಂದ ದೇವೋತ್ತಮ ಪರಮಪುರುಷನ ವಿವಿಧ ಶಕ್ತಿಗಳಲ್ಲಿ ಒಂದು ಸಹಜವಾಗಿ ಭಗವಂತನನ್ನು ಆವರಿಸಲಾರದು. ಅಂದರೆ ಅರ್ಥ ಇಲ್ಲಿ ಎಕ್ಸಾಂಪಲ್ ಕೊಡ್ತಾ ಇದ್ದಾರೆ. ಈಗ ಸೂರ್ಯ, ನಾವು ಆಕಾಶದಲ್ಲಿ ಸೂರ್ಯನನ್ನು ನೋಡ್ತೀವಿ, ಕೆಲವೊಂದು ಸರಿ ಅದಕ್ಕೆ ಮೋಡ ಅಡ್ಡ ಬಂದ್ಬಿಟ್ಟಿರುತ್ತೆ. ಅಂದರೆ ಮೋಡ ಆವರಿಸ್ಕೊಂಡಿರೋ ಥರ ನಮಗೆ ಕಾಣಿಸುತ್ತಲ್ವಾ. ಆದರೆ ಸೂರ್ಯನನ್ನು ಮುಚ್ಚುವಷ್ಟು ಶಕ್ತಿ ಮೋಡಕ್ಕಿಲ್ಲ. ಯಾಕಂದರೆ ಮೋಡ ಇರೋದು ಕೆಲವು ಮೈಲಿಗಳ ಗಟ್ಟಲೆ, ಆದರೆ ಸೂರ್ಯ ಇರೋದು ಲಕ್ಷೋಪಲಕ್ಷ ಮೈಲಿಗಳ ಗಟ್ಟೆ. ಅಂದರೆ ಈಗ 1 ಮೀಟರ್ ಬಟ್ಟೆನಲ್ಲಿ 10 ಮೀಟರ್ ಯಾವುದೋ ಒಂದು ವಸ್ತುವನ್ನು ಮುಚ್ಚಕ್ಕಾಗತ್ತಾ? ಇಲ್ಲ. ಆದರೂ ಕೂಡ ನಮಗೇನು ಅನಿಸುತ್ತೆ, ನಮ್ಮ ಕಣ್ಣುಗಳಿಗೆ ಅದು ಆ ಸೂರ್ಯನನ್ನು ಮರೆ ಮಾಡುತ್ತಷ್ಟೇ. ಅದು ಮೋಡಗಳಿಂದ ಸೂರ್ಯ ಯಾವತ್ತೂ ಆವೃತನಾಗೋದಕ್ಕೆ ಸಾಧ್ಯ ಇಲ್ಲ. ಯಾಕೆ? ಮೋಡಗಳ ಒಂದು ವಿಸ್ತರಣೆ ಕಡಿಮೆ ಇದೆ, ಸೂರ್ಯನ ವಿಸ್ತರಣೆ ಜಾಸ್ತಿ ಇರೋದ್ರಿಂದ
ಅದು ಮರೆ ಮಾಡೋದಕ್ಕೆ ಸಾಮರ್ಥ್ಯವನ್ನು ಹೊಂದಿಲ್ಲ. ಅದಕ್ಕೋಸ್ಕರನೇ ಇಲ್ಲಿ ಹೇಳ್ತಾ ಇದ್ದಾರೆ. ಅದೇ ರೀತಿ ದೇವೋತ್ತಮ ಪರಮಪುರುಷನ ಬೇರೆ ಬೇರೆ ಶಕ್ತಿಗಳಲ್ಲಿ ಯಾವುದೋ ಒಂದು ಸಹಜವಾಗಿ ಭಗವಂತನನ್ನು ಆವರಿಸೋದಕ್ಕಾಗೋದಿಲ್ಲ. ಆದರೆ ಭೌತಿಕ ಪ್ರಕೃತಿಯ ಮೇಲೆ ಪ್ರಭುತ್ವ ನಡೆಸಲು ಬಯಸುವ ಬದ್ಧಾತ್ಮರ ಕಣ್ಣುಗಳನ್ನು ಮುಚ್ಚುವುದಕ್ಕಾಗಿ ಈ ಆವರಣಗಳು ಭಗವಂತನಿಂದ ಸೃಷ್ಟಿಯಾಗಿದೆ. ನೋಡಿದ್ರಾ, ಭಗವಂತ ಎಲ್ಲ ಕಡೆ ಇದ್ರೂ ಕೂಡ ನಮ್ಮ ಕಣ್ಣು ಕಾಣಿಸ್ದೇ ಇರೋ ಥರ ಈ ಆವರಣಗಳು ನಾವು ಭಗವಂತನನ್ನು ನೋಡದೇ ಇರೋ ಥರ ನಮ್ಮನ್ನು ಆವರಿಸ್ಕೊಳ್ಳುತ್ತೆ. ಅಂದರೆ ಭಗವಂತ ಆ ಆವರಣಕ್ಕಿಂತ ಚಿಕ್ಕವನು ಅಂತಲ್ಲ, ಆವರಣಕ್ಕಿಂತ ದೊಡ್ಡವನು. ಈ ಆವರಣಗಳು ಭಗವಂತನನ್ನು ಯಾವತ್ತೂ ಮುಚ್ಚಕ್ಕಾಗಲ್ಲ. ಆದರೆ ನಮಗೆ ಅಯೋಗ್ಯತೆ ಇಲ್ವಲ್ಲ, ಅದಕ್ಕೆ ನಮ್ಮ ಕಣ್ಣಿಗೆ ಭಗವಂತನಿಗೆ ಆವರಣ ಇರೋ ಥರ ನಮಗೆ ಅನಿಸುತ್ತೆ. ಸೂರ್ಯ ಮೋಡಗಳಿಗಿಂತ ದೊಡ್ಡವನು, ಆದರೆ ನಮಗಿಲ್ಲಿಂದ ನೋಡೋದಕ್ಕೆ ಹೇಗೆ ಅನ್ಸುತ್ತೆ ಹೇಳಿ? ಸೂರ್ಯನನ್ನು ಮರೆ ಮಾಚ್ಬಿಟ್ಟಿದೆ ಅಂತ. ಯಾಕೆ? ನಮಗೆ ನೋಡುವಂಥ ಯೋಗ್ಯತೆ ಇಲ್ಲ ಸೂರ್ಯನನ್ನು. ಅದಕ್ಕೋಸ್ಕರ ಆ ಮಾಯೆ ನಮ್ಮನ್ನು ಮುಸುಕೊಳ್ಳುತ್ತೆ, ಅದಕ್ಕೆ ನಮಗೆ ಆ ರೀತಿ ಕಾಣಿಸುತ್ತೆ. ವಾಸ್ತವವಾಗಿ ಮಾಯೆಯಿಂದ ಸೃಷ್ಟಿಯಾದಂತಹ ಜಡದ ಮೋಡದಿಂದ ಆವೃತರಾಗಿದ್ದಾರೆ ಬದ್ಧಾತ್ಮರು. ಭಗವಂತನು ಅವರ ಕಣ್ಣಿಗೆ ಕಾಣದಂತಿರುವ ಹಕ್ಕನ್ನು ಕಾದಿರಿಸಿಕೊಂಡಿದ್ದಾನೆ. ಅವರು ದಿವ್ಯ ಸೃಷ್ಟಿಯನ್ನು ಹೊಂದಿಲ್ಲವಾದುದರಿಂದ ಮತ್ತು ದೇವೋತ್ತಮ ಪುರುಷನನ್ನು ಕಾಣಲಾಗದುದರಿಂದ ಅವರು ಭಗವಂತನ ದಿವ್ಯ ರೂಪವನ್ನು ನಿರಾಕರಿಸುತ್ತಾರೆ. ಅಲ್ಪಜ್ಞಾನವುಳ್ಳ ಅಂತಹ ಮಾನವರು ಅದ್ಭುತ ಭೌತಿಕ ರೂಪದ ಆವರಣವನ್ನು ಒಪ್ಪಿದ್ದಾರೆ. ಇದು ಹೇಗೆ ಎಂಬುದನ್ನು ಮುಂದಿನ ಶ್ಲೋಕದಲ್ಲಿ ವಿವರಿಸಲಾಗಿದೆ. ಈಗ ನಾವು ಬದ್ಧಾತ್ಮರಾಗಿರೋದ್ರಿಂದ ಮಾಯೆಯಿಂದ ನಮ್ಮನ್ನು ಆವೃತಗೊಳಿಸಿರೋದ್ರಿಂದ ನಮಗೆ ಭಗವಂತ ಕಾಣಿಸೋದಿಲ್ಲ. ಯಾಕಂದರೆ ಭಗವಂತ ತನ್ನಿಷ್ಟದಂತೆ ತಾನು ಯಾರಿಗೆ ತೋರಿಸ್ಕೊಳ್ಬೇಕೋ ತೋರಿಸ್ಕೊಳ್ತಾನೆ. ಇವರಿಗೆ ನಾನು ಕಾಣಿಸ್ಬಾರ್ದು ಅಂತಂದರೆ ಕಾಣಿಸೋದಿಲ್ಲ. ಅದಕ್ಕೆ ನಾವು ಹೇಳೋದು ಭಗವಂತನ ಕೃಪೆ ಆದಾಗ ಮಾತ್ರ ನಮಗೆ ಅವನ ದರ್ಶನ ಆಗೋದು ಅಂತಂದ್ಬಿಟ್ಟು. ಅವರು ದಿವ್ಯ ದೃಷ್ಟಿಯನ್ನು, ಅಂದರೆ ಯಾರು ಬದ್ಧಾತ್ಮರಾಗಿರ್ತಾರೋ ದಿವ್ಯ ದೃಷ್ಟಿ ಅವ್ರಿಗಿರೋದಿಲ್ಲ. ಅದಕ್ಕೋಸ್ಕರ ಭಗವಂತನನ್ನು ನಾವು ಕಾಣೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಏನು ಮಾಡ್ತೀವಿ? ಭಗವಂತನಿಗೆ ಒಂದು ರೂಪ ಇದೆ ಅನ್ನೋದನ್ನೇ ನಾವು ನಿರಾಕರಣೆ ಮಾಡಿಬಿಡ್ತೀವಿ. ಕೆಲವರು ಇದ್ದಾರೆ, ಭಗವಂತನಿಗೆ ಆಕಾರನೇ ಇಲ್ಲ, ಭಗವಂತನೇ ಇಲ್ಲ ಅಂತ ಹೇಳೋರು ಕೂಡ ಇದ್ದಾರೆ. ಅಲ್ಪಜ್ಞಾನ ಇರುವಂಥ ಮನುಷ್ಯರು ಅದ್ಭುತ ಭೌತಿಕದ ರೂಪದ ಆವರಣವನ್ನು ಒಪ್ಕೊಂಡಿದ್ದಾರೆ. ಅಂದರೆ ಭಗವಂತನ ಹೊರಮೈ ಇದೆಯಲ್ಲ, ಅದೇ ನಿಜ, ಅವನೇ ಅದೇ ಭಗವಂತ ಅಂತ ಒಪ್ಕೊಂಡಿದ್ದಾರೆ. ಇದು ಹೇಗೆ ಏನು ಅನ್ನೋದನ್ನು ಮುಂದಿನ ಶ್ಲೋಕದಲ್ಲಿ ವಿವರಣೆ ಮಾಡಿದ್ದಾರೆ. ಆ ಶ್ಲೋಕದ ಅರ್ಥ ಏನು ಅಂತ ತಿಳ್ಕೊಳ್ಳೋಣ. ಆದ್ದರಿಂದ ಇದರ ಆಚೆಗೆ ಅಂದರೆ ಏನು? ನಮ್ಮ ಕಣ್ಣಿಗೆ ಅವನು ಕಾಣಿಸೋದಿಲ್ಲ, ಯಾಕಂದರೆ ಆ ಒಂದು ಯೋಗ್ಯತೆ ನಮ್ಮಲ್ಲಿಲ್ಲ. ಅದಕ್ಕೆ ಏನು ಮಾಡ್ತಾನೆ ಭಗವಂತ? ಇದರ ಆಚೆ ಅಂದರೆ ಏನು? ಜಡ ಅಭಿವ್ಯಕ್ತಿ, ನಮಗೇನು ಕಾಣಿಸ್ತಾ ಇದೆಯೋ ಜಡ, ಅದಕ್ಕಿಂತ ಹೊರಗಡೆ ಅತಿ ಸೂಕ್ಷ್ಮಕ್ಕಿಂತ ಸೂಕ್ಷ್ಮತಮವಾದಂತಹ ದಿವ್ಯ ಅಭಿವ್ಯಕ್ತಿಯ ಒಂದು ಇದೆ. ಅದಕ್ಕೆ ಆದಿನೂ ಇಲ್ಲ, ಆಮೇಲೆ ಮಧ್ಯದ ಹಂತ ಇಲ್ಲ, ಮತ್ತು ಅಂತ್ಯ ಕೂಡ ಇಲ್ಲ. ಅದಕ್ಕೋಸ್ಕರನೇ ಅದು ವಾಕ್ಸರಣಿಗೆ, ಅಂದರೆ ನಾವು ಮಾತಲ್ಲಿ ಮತ್ತು ನಮ್ಮ ಮನೋಕಲ್ಪನೆಗಳಿಗೆ ಮೀರಿರುವಂಥದ್ದು ಮತ್ತು ಭೌತಿಕ ಕಲ್ಪನೆಯಿಂದ ಭಿನ್ನವಾಗಿರುವಂಥದ್ದು. ಈಗ ಭಗವಂತ ಅನ್ನೋದನ್ನು ನಾವು ಈ ಭೌತಿಕ ಪ್ರಪಂಚಕ್ಕೆ ಸಂಬಂಧಿಸಿದಂತಹ ಯಾವುದೇ ಒಂದು ವಸ್ತು, ವ್ಯಕ್ತಿ ಏನೇ ಆಗಿರ್ಬೋದು, ಅದನ್ನು ಹೋಲಿಕೆ ಕೊಟ್ಟು ಹೇಳೋಕ್ಕೆ ಆಗೋದಿಲ್ಲ. ಯಾಕಂದರೆ ಅದು ಭೌತಿಕಕ್ಕೆ ಮೀರಿರುವಂಥದ್ದು ಅಲ್ವಾ? ಅದಕ್ಕೆ ನಮಗೇನು ಅನಿಸುತ್ತೆ? ಏನೋ ಒಂದು ಕಲ್ಪನೆ ಮಾಡೋಕ್ಕೆ ಹೋಗ್ತೀವಿ, ಆದರೆ ನಮ್ಮ ಮನಸ್ಸು ಕೂಡ ಈ ಭೌತಿಕ ಪ್ರಪಂಚಕ್ಕೆ ಸೇರಿರೋದು, ಅದರಿಂದನೂ ನಾವು ಕಲ್ಪನೆ ಮಾಡೋದಕ್ಕಾಗೋದಿಲ್ಲ. ಈ ನಮ್ಮ ಮಾತು ಅದು ಕೂಡ ಈ ಭೌತಿಕ ಪ್ರಪಂಚಕ್ಕೆ ಸೇರಿರುವಂಥದ್ದು, ಈ ನಾಲಿಗೆ ಅಲ್ವಾ? ಈ ಇಂದ್ರಿಯಗಳೆಲ್ಲ ಭೌತಿಕವಾಗಿರುವಂಥದ್ದು. ಸೊ ಈ ಭೌತಿಕದಿಂದ ಆಧ್ಯಾತ್ಮಿಕವನ್ನು ನಾವು ಎಕ್ಸ್ಪ್ಲೇನ್ ಕೂಡ ಮಾಡೋಕ್ಕಾಗಲ್ಲ. ಅದಕ್ಕೆ ಅದು ವಾಕ್ಸರಣಿಗೂ ಕೂಡ ಅದು ಮೀರಿರುವಂಥದ್ದು, ಅಂದರೆ ಭೌತಿಕ ಕಲ್ಪನೆಯಿಂದನೇ ಅದು ಭಿನ್ನ ಅಂತ ಹೇಳಿದ್ದಾರೆ. ಈಗ ಭಾವಾರ್ಥದಲ್ಲಿ ಗುರುಗಳೇನು ಹೇಳಿದ್ದಾರೆ ಅಂತ ನೋಡೋಣ. ಪರಮ ಪ್ರಭುವಿನ ಸ್ಥೂಲ ಬಹಿರಂಗ ಶರೀರವು ನಿರ್ದಿಷ್ಟ ಅವಧಿಗಳಲ್ಲಿ ವ್ಯಕ್ತವಾಗುತ್ತದೆ. ಹೀಗೆ ದೇವೋತ್ತಮ ಪರಮಪುರುಷನ ಬಹಿರಂಗ ಲಕ್ಷಣ ಅಥವಾ ರೂಪವು ಆದಿ ಮಧ್ಯ ಅಂತ್ಯಗಳಿಲ್ಲದ ಭಗವಂತನ ನಿತ್ಯ ರೂಪವಲ್ಲ. ಆದಿ ಮಧ್ಯ ಮತ್ತು ಅಂತ್ಯವಿರುವ ಯಾವುದೇ ಆದರೂ ಅದನ್ನು ಭೌತಿಕವೆಂದು ಕರೆಯಲಾಗುತ್ತದೆ. ಭೌತಿಕ ಜಗತ್ತು ಭಗವಂತನಿಂದ ಪ್ರಾರಂಭವಾಯಿತು. ಹಾಗೆ ಭೌತಿಕ ಜಗತ್ತಿನ ಪ್ರಾರಂಭಕ್ಕೆ ಮುಂಚೆ ಭಗವಂತನ ರೂಪವು ಸೂಕ್ಷ್ಮತಮಕ್ಕೆ ಮತ್ತು ಸೂಕ್ಷ್ಮತರ ಭೌತಿಕ ಕಲ್ಪನೆಗೆ ಖಂಡಿತವಾಗಿಯೂ ಅತೀತವಾಗಿದೆ. ಅಂದರೆ ಭಗವಂತನ ಸ್ಥೂಲ ಬಹಿರಂಗ ಶರೀರ ಇದೆಯಲ್ಲ, ಅದು ಕೆಲವೊಂದು ನಿರ್ದಿಷ್ಟ ಸಮಯದಲ್ಲಿ ಅದು ಅಥವಾ ಆ ಅವಧಿಗೋಸ್ಕರ ವ್ಯಕ್ತವಾಗುತ್ತೆ.
ಅದಕ್ಕೋಸ್ಕರನೇ ಇಲ್ಲಿ ಭಗವಂತನ ಬಹಿರಂಗ ಲಕ್ಷಣ ಅಥವಾ ಅವನ ರೂಪ ಇದೆಯಲ್ಲ, ಇದು ಆದಿಮತ್ಯ ಮತ್ತು ಅಂತ್ಯಗಳಿಲ್ಲದೆ ಇರೋದು. ಈಗ ನಾವು ಭೌತಿಕ ಪ್ರಪಂಚದಲ್ಲಿ ಯಾವುದೇ ಜೀವಿಯನ್ನು ತಗೊಂಡ್ರೂ ಕೂಡ ಅದಕ್ಕೆ ಒಂದು ಆದಿ ಇರುತ್ತೆ, ಅದಕ್ಕೆ ಒಂದು ಮಧ್ಯ ಇರುತ್ತೆ, ಅದಕ್ಕೆ ಒಂದು ಅಂತ್ಯ ಅನ್ನೋದು ಇರುತ್ತೆ. ಆದರೆ ಭಗವಂತ ಹಾಗಲ್ಲ. ಯಾಕೆ ಅಂತಂದರೆ ಈ ಮೂರು ಯಾವಾಗಿರುತ್ತೋ ಅದನ್ನು ಭೌತಿಕ ಅಂತ ಕರೀತಾರೆ. ಭಗವಂತ ಭೌತಿಕದವನಲ್ಲ, ಆದರೆ ಭೌತಿಕ ಜಗತ್ತಿದೆಯಲ್ಲ ಇದು ಭಗವಂತನಿಂದ ಸೃಷ್ಟಿಯಾಗಿರುವಂಥದ್ದು ಅಥವಾ ಪ್ರಾರಂಭ ಆಗಿರುವಂಥದ್ದು. ಹಾಗೆಯೇ ಭೌತಿಕ ಜಗತ್ತಿನ ಪ್ರಾರಂಭಕ್ಕೆ ಮುಂಚೆ ಭಗವಂತನ ರೂಪ ಹೇಗಿತ್ತು ಅಂತಂದರೆ ಸೂಕ್ಷ್ಮತಮಕ್ಕೆ ಅಥವಾ ಸೂಕ್ಷ್ಮತರ ಭೌತಿಕ ಕಲ್ಪನೆಗೆ ಅತೀತವಾಗಿತ್ತು. ಅಂದರೆ ಈ ಭೌತಿಕ ಪ್ರಪಂಚದಲ್ಲಿ ನಾವು ಯೋಚನೆನೇ ಮಾಡೋದಕ್ಕಾಗಲ್ಲ, ಆ ರೀತಿಯ ಒಂದು ರೂಪ ಭಗವಂತನದು. ನಾವೇನು ಅಂದ್ಕೊಂಡ್ಬಿಡ್ತೀವಿ, ಭಗವಂತ ಇದೇ ರೀತಿ ಶರೀರಧಾರಿ ಆಗಿರ್ತಾನೆ ಅಂತ ನಾವು ಕಲ್ಪನೆ ಮಾಡ್ಕೊಂಡಿದ್ದೀವಿ, ಅದು ನಿಜ ಅಲ್ಲ. ಆದರೆ ಎಲ್ಲ 8 ಹೊರ ಆವರಣಗಳನ್ನು ಪರಮಸತ್ಯದ ಬಾಹ್ಯ ಆವರಣಗಳೆಂದು ವಿವರಿಸಲಾಗಿದೆ. ಆದ್ದರಿಂದ ಪರಮಸತ್ಯನು ವಾಕ್ಸರಣಿಗೆ ಮತ್ತು ಭೌತಿಕ ಕಲ್ಪನೆಯ ಊಹಾತ್ಮಕ ಚಿಂತನೆಗೆ ಅತೀತನಾಗಿದ್ದಾನೆ. ಅವನು ನಿಶ್ಚಿತವಾಗಿ ಎಲ್ಲ ಭೌತಿಕ ಕಲ್ಪನೆಗಳಿಗೂ ಕೂಡ ಅತೀತನಾಗಿದ್ದಾನೆ. ಇದನ್ನು ನಿರ್ವಿಶೇಷಣಂ ಎಂದು ಕರೆಯಲಾಗಿದೆ. ಅಂದರೆ ಅರ್ಥ, ಈಗ 8 ಹೊರ ಆವರಣಗಳಿದೆಯಲ್ಲ ಇದೆಲ್ಲ ಭಗವಂತನ ಬಾಹ್ಯ ಆವರಣಗಳು ಅಂತಂದ್ಬಿಟ್ಟು ನಾವು ತಿಳ್ಕೋಬೇಕು. ಅದಕ್ಕೋಸ್ಕರನೇ ಇಲ್ಲಿ ಪರಮಸತ್ಯನನ್ನ ವಾಕ್ಸರಣಿ ಅಂದರೆ ಮಾತಿನಿಂದ ಮತ್ತು ಭೌತಿಕ ಕಲ್ಪನೆ ಅಂದರೆ ಊಹಾತ್ಮಕ ಚಿಂತನೆ ಇದೆಯಲ್ಲ ಅದಕ್ಕೆ ಅತೀತನಾಗಿರುವಂಥವನು ಅಂತ ಹೇಳಿರೋದು. ನಾವು ಏನೇ ಹೇಳಿದ್ರು ಕೂಡ ಅದಕ್ಕೆ ಸರಿಸಮಾನ ಆಗೋದಿಲ್ಲ. ಅವನು ನಿಶ್ಚಿತವಾಗಿ ನಾವು ಯೋಚನೆ ಮಾಡಿ ನೋಡಿದಾಗ ಖಂಡಿತವಾಗಿ ಅವನು ಎಲ್ಲ ಭೌತಿಕ ಕಲ್ಪನೆಗಳಿಗೂ ಕೂಡ ಮೀರಿರೋನಾಗಿದ್ದಾನೆ. ಅದಕ್ಕೆ ನಿರ್ವಿಶೇಷಣಂ ಅಂತ ಕರೆಯೋದು ಅವನನ್ನು. ನಿರ್ವಿಶೇಷಣಂ ಎಂದಾಗ ಯಾವುದೇ ದಿವ್ಯ ಗುಣರಹಿತನೆಂದು ತಪ್ಪು ತಿಳಿಯಬಾರದು. ವಿಶೇಷಣಂ ಎಂದರೆ ಗುಣಗಳು. ಆದ್ದರಿಂದ ಸೇರಿರೋದ್ರಿಂದ ಅವನು ಅಂದರೆ ಭಗವಂತ ಯಾವುದೇ ಭೌತಿಕ ಗುಣಗಳು ಅಥವಾ ವೈವಿಧ್ಯವನ್ನು ಹೊಂದಿಲ್ಲವೆಂದು ಅರ್ಥವಾಗುತ್ತದೆ. ಈ ನಿರಾಕರಣ ಅಭಿವ್ಯಕ್ತಿಯನ್ನು 4 ದಿವ್ಯ ಗುಣಗಳಲ್ಲಿ ಅಂದರೆ ಅವ್ಯಕ್ತ, ಅತೀತ, ನಿತ್ಯ ಮತ್ತು ಮನಸ್ಸು ಅಥವಾ ಮಾತಿಗೆ ಮೀರಿರುವಂಥದ್ದು ಎಂದು ವರ್ಣಿಸಲಾಗಿದೆ. ಅಂದರೆ ಈಗ ವಿಶೇಷಣಂ ಅಂತಂದರೆ ಏನು, ಗುಣಗಳು ಅಂತ ಅರ್ಥ. ಅದಕ್ಕೆ ನೀರು ಸೇರಿಸಿದ್ರೆ ಏನು ಅಂದರೆ ಏನು, ಭಗವಂತ ಯಾವುದೇ ಭೌತಿಕ ಗುಣಗಳು ಅಥವಾ ವೈವಿಧ್ಯತೆಯನ್ನು ಹೊಂದಿಲ್ಲ. ಆ ಭಗವಂತನಲ್ಲಿರೋದು ಎಲ್ಲವೂ ಕೂಡ ಆಧ್ಯಾತ್ಮಿಕತೆ ಇದೆ ಅಂತ ತಿಳ್ಕೊಬೇಕು ನಾವು, ಆಧ್ಯಾತ್ಮಿಕವಾಗಿರುವಂಥದ್ದು. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ ಅದರಲ್ಲಿ 4 ದಿವ್ಯ ಗುಣಗಳು ಇರುತ್ತೆ. ಅದ್ಯಾವುದು ಅಂತಂದರೆ ಅವ್ಯಕ್ತ, ಅವ್ಯಕ್ತವಾಗದೇ ಇರೋದು, ಅತೀತ, ಆಮೇಲೆ ನಿತ್ಯವಾಗಿರೋದು ಮತ್ತು ಮನಸ್ಸು ಅಂದರೆ ಮಾತಿಗೆ ಮೀರಿರುವಂಥದ್ದು ಅಂತ ವರ್ಣನೆ ಮಾಡಿದಾರಲ್ಲ. ವಚನಗಳ ಮಿತಿಗೆ ಅತೀತ ಅಂತಂದರೆ ಭೌತಿಕ ಕಲ್ಪನೆಯ ನಿರಾಕರಣೆಯಾಗಿದೆ. ವ್ಯಕ್ತಿಯು ದಿವ್ಯ ಸ್ಥಿತನಾಗದ ಹೊರತು ಭಗವಂತನ ದಿವ್ಯ ರೂಪವನ್ನು ತಿಳಿಯಲು ಸಾಧ್ಯವಾಗದು. ನೋಡಿ, ನಮ್ಮ ಮಾತಿನ ಮಿತಿ ಇದೆಯಲ್ಲ ಅದಕ್ಕೆ ಅಂತಂದರೆ ಏನು, ಭೌತಿಕ ಕಲ್ಪನೆಯ ನಿರಾಕರಣೆ. ಭೌತಿಕದ ಕಲ್ಪನೆ ಮಾಡಿಕೊಂಡು ಅದನ್ನು ನಿರಾಕರಿಸೋದು. ಭಗವಂತ ಇಲ್ಲ ಹಾಗೆ ಹೀಗೆ ಅಂತಂದ್ಬಿಟ್ಟು ಆ ರೀತಿ ಅಲ್ಲ. ನಾವೇನು ಅಂತಂದರೆ ಒಂದು ದಿವ್ಯ ಸ್ಥಿತಿಗೆ ಹೋಗಬೇಕು. ನಾವು ಹೀಗೆ ಸಾಧನೆ ಮಾಡ್ತಾ 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 ಒಂದು ಸ್ಟೇಜ್ ಬರುತ್ತೆ. ಆ ಸ್ಟೇಜ್ಗೆ ತಲುಪಿದಾಗ ಅಲ್ಲಿಗೆ ತಲುಪದ ಹೊರತು ಆ ಭಗವಂತನ ದಿವ್ಯ ರೂಪವನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಈಗ ನಮ್ಗೆ ಅನ್ನಿಸ್ಬೋದು ಭಗವಂತ ಹೇಗಿದ್ದಾನೆ ಏನು ಅಂತ ಹೇಳಿಬಿಟ್ರೆ ನಾವು ಕೂಡ ಅದೇ ರೀತಿ ನಮ್ಮ ಮನಸ್ಸಲ್ಲಿ ಇಮ್ಯಾಜಿನೇಷನ್ ಮಾಡಿಕೊಂಡು ಕೂತ್ಕೊಂಡು ನಾವು ಅದನ್ನು ಸಾಕ್ಷಾತ್ಕಾರ ಮಾಡ್ಕೊಂಡ್ಬಿಡ್ತೀವಿ ಅಂತಂದರೆ ಅದು ಆ ರೀತಿ ಆಗೋದೇ ಇಲ್ಲ. ಒಬ್ಬೊಬ್ಬರಿಗೆ ಒಂದೊಂದು ಥರ ಆಗಿರುತ್ತೆ ಸಾಕ್ಷಾತ್ಕಾರ. ಅದನ್ನು ನಿಜವಾಗ್ಲೂ ತಿಳ್ಕೋಬೇಕು ಅಂತಂದರೆ ನನ್ನ ಸಾಧನೆಯನ್ನು ನಾನು ಪ್ರತಿನಿತ್ಯ ಮಾಡ್ತಾ ಇರಬೇಕು. ಇದು ನಿಜವಾಗ್ಲೂ ಭಗವಂತನ ದಿವ್ಯ ರೂಪವನ್ನು ತಿಳಿಯೋದಕ್ಕಾಗೋದು. ಇಲ್ಲ ಅಂತಂದರೆ ನಮಗೆ ತಿಳ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ನಾವೇನು ಅಂದ್ಕೊಂಡು ಹೋಗ್ತೀವಿ, ನಾನು ಭಗವಂತನ ನೋಡ್ಬಿಡ್ಬೋದು, ಒಂದೆರಡು ಸತ್ಸಂಗವನ್ನು ಕೇಳಿದ ತಕ್ಷಣ ಅದು ಬಂದ್ಬಿಡುತ್ತೆ ಅಂತ ಹೇಳೋಕ್ಕಾಗಲ್ಲ. ನಾವು ನಮ್ಮ ಕೆಲಸವನ್ನು ಮಾಡ್ತಾ ಇರಬೇಕು. ಭಗವಂತನ ಕೃಪೆ ನಮ್ಮ ಮೇಲೆ ಯಾವಾಗ ಬೀಳುತ್ತೋ ಆಗದು ಆಗುತ್ತೆ. ಈಗ ನಾವು ಇಷ್ಟು ದಿವಸ ಮಾಡಿಬಿಟ್ರೆ ಭಗವಂತ ನಮಗೆ ಕೃಪೆ ತೋರಿಸ್ಬಿಡ್ತಾನೆ, ಅದು ಸಾಧ್ಯನೇ ಇಲ್ಲ. ಕೆಲವರಿಗೆ ಒಂದೇ ಸೆಕೆಂಡಲ್ಲಿ ಕೃಪೆ ತೋರಿಸ್ಬಿಡ್ತಾನೆ, ಕೆಲವರಿಗೆ ಯುಗಗಳು ವರ್ಷಗಳಲ್ಲ ಜನ್ಮಗಳ ಆದಮೇಲೆ ಅವನ ಕೃಪೆ ಸಿಗುತ್ತೆ. ಅದಕ್ಕೆ ನಮ್ಮ ಕರ್ತವ್ಯ ಏನು ಅಂತಂದರೆ ಅವನ ಕೆಲಸಗಳನ್ನು, ಅವನ ಸೇವೆಗಳನ್ನು, ಅವನ ವಿಚಾರಗಳನ್ನು ಕೇಳೋದು, ಇದೆಲ್ಲ ಮಾಡ್ತಾ ಹೋಗ್ತಾ ಇರಬೇಕು. ಯಾವತ್ತೋ ಒಂದು ದಿವಸ
ನಮಗೆ ಅವನ ಕೃಪೆ ಸಿಗತ್ತೆ. ಆಗ ನಾವು ಈ ಒಂದು ಭೌತಿಕ ಪ್ರಪಂಚದಿಂದ ಹೊರಗಡೆ ಬರೋದಕ್ಕೆ, ಮುಕ್ತರಾಗೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.